ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾನು 4ನೇ ಸೆಮಿಸ್ಟರ್ BA ವಿದ್ಯಾರ್ಥಿಗಳಿಗಾಗಿ ಪೂತಿನ ಅವರು ಬರೆದಿರ್ತಕ್ಕಂತಹ ಮಳೆ ಲೇಖನದ ಬಗ್ಗೆ ಚರ್ಚೆನ ಮಾಡ್ತಾ ಇದ್ದೀನಿ. ನೋಡಿ, ಇನ್ನೂ ನನ್ನ ಚಾನೆಲ್ ಅನ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ. ಯಾಕೆಂದ್ರೆ ಜ್ಞಾನ ಅನ್ನೋದು ನಿಂತ ನೀರಾಗಬಾರ್ದು, ಹರಿಯುವ ನದಿ ಆಗ್ಬೇಕು ಅನ್ನೋದು ನನ್ನ ತರಗತಿಯ ಉದ್ದೇಶ. ಹಾಗಾಗಿ ಹೆಚ್ಚು ನಿಮ್ಮ ಸ್ನೇಹಿತರಿಗೂ ಅನುಕೂಲ ಆಗ್ಲಿ ಪರೀಕ್ಷಾ ದೃಷ್ಟಿಯಿಂದ ಅವ್ರಿಗೂ ನನ್ನ ಚಾನೆಲ್ ಬಗ್ಗೆ ಮಾಹಿತಿಯನ್ನ ನೀಡಿ, ಈ ವಿಡಿಯೋವನ್ನ ಶೇರ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ತರಗತಿ ನಿಮಗೆ ಪರೀಕ್ಷೆಯಲ್ಲಿ 10 ಅಂಕಗಳಿಗೆ ಕಟ್ಟಿಟ್ಟ ಬುತ್ತಿ. ಮಳೆ ಲೇಖನದ ಬಗ್ಗೆ 10 ಅಂಕದ ಪ್ರಶ್ನೆ ಕೇಳೇ ಕೇಳ್ತಾರೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ವಿಚಾರ ಇಲ್ಲ, ಕೇಳ್ತಾರೆ. ಹಾಗಾಗಿ ಪೂತಿನ ಅವರು ಬರೆದಿರ್ತಕ್ಕಂತಹ ಈ ಮಳೆ ಲೇಖನ ಏನ್ ಹೇಳುತ್ತೆ, ಅಥವಾ ಇದರಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳ ಬಗ್ಗೆ ಮಾತನಾಡ್ತಾ, ಹಾಗೇನೆ ಈ ಸಾರಾಂಶದ ವಿಚಾರಗಳ ಬಗ್ಗೆನೂ ಕೂಡ ಚರ್ಚೆ ಮಾಡ್ತಾ ಹೋಗ್ತೇನೆ. ಹಾಗಾದ್ರೆ ತರಗತಿನ ಪ್ರಾರಂಭ ಮಾಡೋಣ. ಆಶಯದೊಂದಿಗೆ ತರಗತಿ ಪ್ರಾರಂಭ ಮಾಡೋಣ. ನೋಡಿ, ಪೂತಿನ ಅವರ ರಥಸಪ್ತಮಿ ಮತ್ತು ಇತರ ಚಿತ್ರಗಳು ಎಂಬ ಪ್ರಬಂಧದ ಸಂಕಲನವು ಅವರು ಹುಟ್ಟಿ ಬೆಳೆದಂತಹ ಒಂದು ಪರಿಸರ, ಅವರ ಮೇಲುಕೋಟೆ, ಅವರು ಹುಟ್ಟಿ ಬೆಳೆದದ್ದು ಮೇಲುಕೋಟೆ, ಆ ಮೇಲುಕೋಟೆಯ ಒಂದು ಪರಿಸರದ ವಿಚಾರಗಳ ಬಗ್ಗೆ ನಾವು ತಿಳ್ಕೊಳ್ತೀವಿ. ಇಡೀ ಈ ಮಳೆ ಲೇಖನ ಇದೆಯಲ್ಲ, ಆ ಮೇಲುಕೋಟೆಯ ಒಂದು ಪರಿಸರ ಮತ್ತೆ ಪೂತಿನ ಅವರು ಯಾವ ರೀತಿ ಆ ಇಡೀ ಒಂದು ನಂಬಿಕೆಯನ್ನ ಇಟ್ಕೊಂಡಿದ್ರು ಆ ಭಗವಂತನ ಮೇಲೆ, ದೇವರ ಮೇಲೆ, ಆ ಯೋಗ ನರಸಿಂಹ ಸ್ವಾಮಿಯ ಮೇಲೆ ಯಾವ ರೀತಿ ಒಂದು ನಂಬಿಕೆ ಇತ್ತು ಅನ್ನೋದ್ರ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ಚರ್ಚೆಯನ್ನು ಮಾಡ್ತಾ ಹೋಗೋಣ. ನೋಡಿ, ಯೋಗ ನರಸಿಂಹನ ಬೆಟ್ಟವಿದೆ, ಹಾಗೇನೆ ನಾರಾಯಣನ ಗುಡಿ ಇದೆ. ಈ ದೈವ ತಮ್ಮ ಕಷ್ಟದಲ್ಲಿ, ಇಲ್ಲಿ ಸುಖದಲ್ಲಿ ನಮ್ಮನ್ನ ಕಾಯುತ್ತಿದೆ ಎನ್ನುವಂತ ಒಂದು ನಂಬಿಕೆ ಆ ಜನರಲ್ಲಿ, ಹಾಗೇನೆ ನಿರೂಪಕರಲ್ಲಿಯೂ ಕೂಡ ಇದೆ ಅಂತಕ್ಕಂಥದ್ದು. ಆನಂತರದಲ್ಲಿ ಅದರ ಪೂಜೆಯ ಒಂದು ಚಲನ ರೂಪವನ್ನ, ಉತ್ಸವಗಳಿವೆ ಅಲ್ಲಿ. ಮನುಷ್ಯನ ಚೈತನ್ಯ ಒಂದು ಬಗೆಯ ಉತ್ಕರ್ಷವನ್ನ ಪಡೆದುಕೊಳ್ಳುವಂತಹ ಮನಸ್ಸು, ತನ್ನ ಅಹಂಕಾರದಿಂದ ತಾತ್ಕಾಲಿಕವಾದರೂ ಬಿಡುಗಡೆಗೊಂಡು ಒಂದು ಬಗೆಯ ನೆಲವನ್ನ ಪಡೆಯುತ್ತದೆ ಎನ್ನುವಂತಹ ಈ ಒಂದು ಉತ್ಸವಗಳನ್ನ ಕುರಿತು ಇಲ್ಲಿ ವ್ಯಾಖ್ಯಾನವಾಗಿದೆ ಅಂತಕ್ಕಂಥದ್ದು. ಹಾಗೇನೆ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ಇದ್ರ ಬಗ್ಗೆ ಎಲ್ಲ ನಾವು ಈಗ ನೇರವಾಗಿ ಆಶಯದ ವಿಚಾರವನ್ನು ತಿಳಿಸಿದ್ದೀನಿ. ಈಗ ನಾನು ಸಾರಾಂಶದ ವಿಚಾರಕ್ಕೆ ಬರೋಣ. ನೋಡಿ, ಮೊದಲಿಗೆ ಈ ಒಂದು ಲೇಖನದಲ್ಲಿ ಮೊದಲಿಗೆ ಏನ ಹೇಳ್ತಾ ಇದ್ದಾರೆ ಅಂದ್ರೆ, ಯದುಗಿರಿಯಲ್ಲಿ ಮಳೆ ಬಾರದೆ ಹಾಹಾಕಾರವೆದ್ದಿದೆ. ಸರ್, ಯದುಗಿರಿ ಅಂತಂದ್ರೆ ಏನು? ಯದುಗಿರಿಯ ಇನ್ನೊಂದು ಹೆಸರೇನಾಗಾದ್ರೆ, ಆ ಇನ್ನೊಂದು ಯಾವ ಹೆಸರಿನಿಂದ ಯದುಗಿರಿಯನ್ನ ಕರಿತೀವಿ ಅಂದ್ರೆ ಮೇಲುಕೋಟೆ. ನೋಡಿ, ನಮ್ಗೆಲ್ಲ ಗೊತ್ತಿದೆ, ಮೇಲುಕೋಟೆಯನ್ನ ನಾವು ಯದುಗಿರಿ ಅಂತ ಕರಿತಾ ಹೋಗ್ತೀವಿ. ಅಲ್ಲಿ ಮಳೆ ಬಾರದೆ ಹಾಹಾಕಾರ. ನೋಡಿ, ಅಲ್ಲಿ ಜಾತ್ರೆ ನಡೆದಿದೆ, ಜಾತ್ರೆಯ ಒಂದು ಕಲ್ಮಶಗಳೆಲ್ಲವೂ ಕೂಡ ಅಲ್ಲೇ ಉಳಿದಿದೆ. ಅಲ್ಲಿ ಮಳೆ ಬಾರದೆ ಎಲ್ಲ ಅಲ್ಲಿರ್ತಕ್ಕಂತಹ ಕೊಳಗಳೆಲ್ಲವೂ ಕೂಡ ಬತ್ತಿವೆ. ಸುಮಾರು ಅಲ್ಲಿ ಸಿಹಿ ನೀರಿನ ಬಾವಿಗಳಿರ್ಬೋದು, ಎಲ್ಲ ಹಾಗೇನೆ ಅಲ್ಲಿ ಇರ್ತಕ್ಕಂತಹ ಬಂಡೆಗಳು, ಬೆಟ್ಟ ಗುಡ್ಡಗಳು ಎಲ್ಲೂ ಕೂಡ ಎಲ್ಲಾ ಕಡೆಯಲ್ಲೂ ಆ ಪರಿಸರದಲ್ಲಿ, ಆ ಮೇಲುಕೋಟೆಯ ಅಥವಾ ಯದುಗಿರಿಯ ಪರಿಸರದಲ್ಲಿ ಎಲ್ಲೂ ಕೂಡ ನೀರಿಲ್ಲ. ಹಾಗೇನೆ ಅಷ್ಟಕ್ಕೆ ಅಂದ್ರೆ ಇನ್ನೊಂದು ಕಡೆ ಸುಮಾರು 500 ಬಾವಿಗಳಿವೆ ಅಂತಕ್ಕಂತಹ ಒಂದು ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. 500 ಬಾವಿಗಳಲ್ಲಿ ಕೇವಲ 10 ಬಾವಿಗಳಲ್ಲಿ ಮಾತ್ರ ನೀರ್ ಬರ್ತಾ ಇದೆ, ನೀರೆಲ್ಲೋ ಒಂದ್ ಕಡೆ ಸ್ವಲ್ಪ ಇದೆ ಅಂತಕ್ಕಂತ ವಿಚಾರಗಳು. ಇಷ್ಟೆಲ್ಲ ಇರ್ತಂತ ಸಂದರ್ಭದಲ್ಲಿ ಸ್ನಾನಕ್ಕಷ್ಟೇ ಎಷ್ಟು ಅನುಕೂಲ, ಅಥವಾ ಸ್ಮಶಾನದ ಹತ್ತಿರ ಇರ್ತಕ್ಕಂತಹ 9 ಕಲ್ಲಿನ ಬಾವಿಯಿಂದ ನೀರು ಬರುವಂತಹ ಒಂದು ಸಂಭವ ಇಲ್ಲಿ ಎದುರಾಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ನೋಡಿ, ಆ ಮೇಲುಕೋಟೆಯಲ್ಲಿ 500 ಬಾವಿಗಳಿದ್ದು ಅಂತಕ್ಕಂಥದ್ದು, ಯದುಗಿರಿಯಲ್ಲಿ 500 ಬಾವಿಗಳಿದ್ದು, ಈಗ ಕೇವಲ 10 ಬಾವಿಗಳಲ್ಲಿ ಮಾತ್ರ ನೀರ್ ಸಿಗ್ತಾ ಇದೆ. ಅದರಲ್ಲೂ ಕೂಡ 10 ಬಾವಿಗಳಲ್ಲೂ ಕೂಡ ಈಗ ಕಡಿಮೆಯಾಗಿ, ಈಗ ಮುಂದೆ ಸ್ಮಶಾನದ ಹತ್ತಿರ ಒಂದು 9 ಕಲ್ಲಿನ ಬಾವಿ ಇದೆ, ಆ ಬಾವಿ ಹತ್ರ ಹೋಗಿ ನಾವು ನೀರನ್ನ ತರಬೇಕು ಅನ್ನುವಂತಹ ಒಂದು ಚಿಂತೆ ಇಲ್ಲಿ ನಿರೂಪಕರನ್ನ ಕಾಡ್ತಾ ಇರ್ತಕ್ಕಂಥದ್ದು, ಅಥವಾ ಆ ಯದುಗಿರಿಯ ಜನರಲ್ಲಿ ಮನೆ ಮಾಡಿರ್ತಕ್ಕಂಥದ್ದು.
ಹಾಗೇನೆ ಇನ್ನೊಂದ್ ಕಡೆ ಊರಲ್ಲೆಲ್ಲ ಉಪದ್ರವ, ಬೇಸಿಗೆಯ ಬಿಸಿಲಿನ ಜಳಕ್ಕೆ ಇಲ್ಲಿ ಇಡೀ ಊರು ಎಲ್ಲ ಒಂದ್ ಕಡೆ ಪರಿತಪಿಸ್ತಾ ಇದೆ. ವಿಪರೀತ ಮಳೆಗಾರ ಇಲ್ಲಿ ಎಲ್ಲ ಒಂದ್ ಕಡೆ ಮಳೆರಾಯ ನಮ್ಮ ಮೇಲೆ ಮುನಿಸಿಕೊಂಡಿದ್ದಾನೆ ಅಂತ ಇಡೀ ಸೀಮೆಯಲ್ಲ, ಆ ಯದುಗಿರಿಯ ಸೀಮೆಯಲ್ಲಿ ಎಲ್ಲವೂ ಕೂಡ ಒಂದು ಹನಿ ಮಳೆ ಬಿದ್ದಿಲ್ಲ. ಹಾಗಾಗಿ ಎಲ್ಲ ಒಂದ್ ಕಡೆ ಈ ಸುಳಿದಾಡಿದ್ರು ಒಂದು ತೊಟ್ಟು ನೀರು ಕೂಡ ಸಿಗ್ತಾ ಇಲ್ಲ ಅನ್ನುವಂತಹದ್ದು. ಯಾಕೆ ಈ ಮಳೆರಾಯ ನಮ್ಮ ಮೇಲೆ ಮುನಿಸಿಕೊಂಡಿದ್ದಾನೆ? ಏನ್ ಹೇಳೋದು ಹಾಗಾದ್ರೆ? ಯಾವ ದೇವರ ಇಲ್ಲಿ ಎಲ್ಲ ಒಂದ್ ಕಡೆ ಯಾವ ದೇವರು ಶಕ್ತನೋ ಕಾಣೆ, ಆದ್ರೆ ತಾರಕ ದೇವರು ನಮ್ಮ ಬೆಟ್ಟದ ನರಸಿಂಹ, ಆತನಿಗೆ ಸಹಸ್ರ ಕುಂಭಾಭಿಷೇಕ ಮಾಡಿದರೆ ಈ ತಂಪಿನಿಂದ ಆತ ಎಚ್ಚೆತ್ತು ಏನಾದರೂ ಉಪಕಾರ ಮಾಡಿಯಾನೋ ಅಂತ ಒಂದು ನಿರ್ಧಾರಕ್ಕೆ ಬರ್ತಾರೆ. ನೋಡಿ, ನಮ್ಮ ಬೆಟ್ಟದ ನರಸಿಂಹನಿಗೆ ಸಹಸ್ರ ಕುಂಭಾಭಿಷೇಕವನ್ನ ಮಾಡಿದ್ರೆ ಎಲ್ಲ ಒಂದ್ ಕಡೆ ಮಳೆ ಬರಬಹುದು ಅನ್ನುವಂತ ಒಂದು ನಂಬಿಕೆ ಇಲ್ಲಿ ನಾವು ಗಮನಿಸಬಹುದು. ಅಥವಾ ಒಂದು ಮೌಢ್ಯದ ಆಚರಣೆ ಅಂತಾನು ಕೂಡ ನಾವು ಕರೆದ್ರು ಕೂಡ ಇಲ್ಲಿ ಅದು ಯಾವ ರೀತಿ ಈ ಆಚರಣೆ ನಿಜವಾಗುತ್ತೆ ಅಂತಕ್ಕಂಥದ್ದು, ಹೇಗೆ ನಾವು ಮೌಢ್ಯತೆ ಅಂತ ಕರಿತೀವಿ, ಆ ಮೌಢ್ಯತೆ ಕೊನೆಗೆ ಮಳೆ ಬಂದಂತ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಇಲ್ಲಿ ನಿಜ ಆಗುತ್ತೆ ಅಂತಕ್ಕಂಥದ್ದು, ಈ ರೀತಿ ಅಲ್ಲಿರ್ತಕ್ಕಂಥ ಜನರು ಮತ್ತೆ ನಿರೂಪಕರೆಲ್ಲರೂ ಕೂಡ ಆಲೋಚನೆಯನ್ನ ಮಾಡ್ತಾರೆ. ಹಾಗೇನೆ ಸರಿ, ಊರವರೆಲ್ಲ ತಾಮ್ರದ ಕೊಡಗಳನ್ನ ತೆಗೆದುಕೊಂಡು ಪಳಪಳವಾಗಿ ಬೆಳಗಿ ಅದನ್ನ ಸುಮಾರು 2 ಮೈಲಿ ದೂರದಲ್ಲಿ ಇರ್ತಕ್ಕಂತಹ ಇಲ್ಲಿ 9 ಕಲ್ಲಿನ ಬಾವಿಯಿಂದ ಈ ಆ 9 ಕಲ್ಲಿನ ಬಾವಿಯ ಚಿಲುಮೆಯಿಂದ ಏನ್ ಮಾಡ್ತಾರಪ್ಪ, ಸಿಹಿ ನೀರನ್ನ ತುಂಬಿಕೊಂಡು ಬಂದು ಸ್ತೋತ್ರಗಳನ್ನ ಹೇಳುತ್ತಾ ಬೆಟ್ಟಕ್ಕೆ ಇಲ್ಲಿ ನೀರು ಹೊರುತ್ತಿದ್ದಾರೆ. ಯೋಗ ನರಸಿಂಹ ಸ್ವಾಮಿಯ ಬೆಟ್ಟಕ್ಕೆ ನೀರು ಹೊರುತ್ತಿದ್ದಾರೆ. ಹಾಗೇನೆ ಆ ಸ್ವಾಮಿಗೆ ಆ ಸಾವಿರಾರು ಕೊಡಗಳಿಂದ ನೀರನ್ನ ಸುಮಾರು 10 ದಿನಗಳ ಕಾಲ ನೀರನ್ನ ಹೊರ್ತಾರೆ. ಆ ಸಂದರ್ಭದಲ್ಲಿ ಅದರ ಪರಿಣಾಮ ಏನಾಗುತ್ತೆ ಅನ್ನೋದನ್ನ ನಾವು ಮುಂದಿನ ವಿಚಾರವನ್ನ ತಿಳ್ಕೊಬಹುದು. ಹಾಗಾದ್ರೆ ಆ ನೀರನ್ನ ಹೊರ್ತಕ್ಕಂಥದ್ದು ಇದರಿಂದ ಮಳೆ ಬರುತ್ತೆ ಅಂತಕ್ಕಂಥ ಒಂದು ನಂಬಿಕೆ ಆ ಜನರಲ್ಲಿ ಮನೆ ಮಾಡಿತ್ತು. ಈಗ ಪ್ರಾರಂಭ ಆದ್ರೆ ಇದಕ್ಕೆ ವಿಜ್ಞಾನಿಗಳು ಮೌಢ್ಯಾಚರಣೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ವಿಜ್ಞಾನಿಗಳು ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ, ಇದು ಮೌಢ್ಯಾಚರಣೆ, ಇದರಿಂದ ಮಳೆ ಬರುತ್ತಾ ಈ ಒಂದು ಆಚರಣೆಯಿಂದ ಅನ್ನೋ ಒಂದು ಪ್ರಶ್ನೆ ಕೂಡ ಇದೆ. ಆದ್ರೆ ಇಲ್ಲಿ ವಿಪ್ರರು ಈ ಕಾರ್ಯ ವಿಜ್ಞಾನಿಗಳಿಗೆ ಅಜ್ಞಾನವೆಂದು ತೋರುತ್ತಿದೆ. ಬ್ರಾಹ್ಮಣರ ಈ ಒಂದು ಕಾರ್ಯ ಇದೆಯಲ್ಲ, ಇದು ವಿಜ್ಞಾನಿಗಳಿಗೆ ಅಜ್ಞಾನ ಅಂತ ತೋರ್ತಾ ಇದೆ ಅಂತ ಪೂತಿನ ಅವರೇ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಯಾಕೆಂದ್ರೆ ಈ ತರದ ವಿಚಿತ್ರವಾದ ಈ ಆಧುನಿಕ ಯುಗದಲ್ಲಿ ಯಾವ ಕಾರಣದಿಂದ ಯಾವ ಫಲ ಪ್ರಾಪ್ತಿಯಾಗುತ್ತದೆ ಎಂದು ಯಾರಿಂದಲೂ ಕೂಡ ತರ್ಕ ಮಾಡಲಾಗುತ್ತದೆಯೇ? ಯಾಕೆಂದ್ರೆ ವಿಚಿತ್ರವಾದ ಆಧುನಿಕ ಯುಗ ಇದು. ಈ ಯುಗದಲ್ಲಿ ಯಾವ್ದ್ರಿಂದ ಯಾರಿಂದ ಯಾವ ರೀತಿ ಫಲಪ್ರದವಾಗುತ್ತೆ ಅಂತಕ್ಕಂಥದ್ದು ಇಲ್ಲಿ ನಾವು ಚರ್ಚೆ ಅಥವಾ ತರ್ಕ ಮಾಡೋದಕ್ಕಾಗೋದಿಲ್ಲ ಅಂತಕ್ಕಂಥದ್ದು ನಿರೂಪಕರ ವಾದ. ಆದ್ರೆ ಕೊನೆಗೂ ಕೂಡ ಏನ್ ಮಾಡೋದು, ಇವರೆಲ್ಲ ಈ ತರ ಹೇಳಿದ್ಮೇಲೆ ಎಲ್ರು ನಿರ್ಧಾರ ಮಾಡ್ತಾರೆ, ಯಾರೇನೇ ಆಗ್ಲಿ ನಾವು ಆ ಭಗವಂತನನ್ನ ನಂಬಿ ಆ ಭಗವಂತನಿಗೆ ಸಹಸ್ರ ಕುಂಭಗಳ ನೀರಿನ ಅಭಿಷೇಕವನ್ನ ಮಾಡೋಣ ಅಂತ ಹೇಳಿ ಬೆಟ್ಟಕ್ಕೆ ನೀರು ಹೊತ್ತು ನರಸಿಂಹನಿಗೆ ಅಭಿಷೇಕ ನಡೀತಾ ಇದೆ. ಆ ಅಭಿಷೇಕ ನಡೀತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ನಮ್ಮ ಆಧುನಿಕ ಜೀವನ ವಿಜ್ಞಾನವನ್ನ ನೋಡಿದಂತಹ ಹಿರಿಯರು ಎಲ್ಲ ಒಂದ್ ಕಡೆ ಪಶ್ಚಾತ್ತಾಪವನ್ನ ಪಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಅವರ ವಿಜ್ಞಾನಿಗಳ ಪ್ರಕಾರ ಇದು ಅಜ್ಞಾನಿಗಳು ಮಾಡ್ತಕ್ಕಂಥ ವಿಚಾರ ಅಂತ ಹೇಳ್ತಾ ಇದ್ರೆ, ಇದೆಲ್ಲ ನೆನೆಸಿಕೊಂಡು ಎಲ್ಲ ಒಂದ್ ಕಡೆ ಇಲ್ಲಿ ಪೂತಿನ ಅವರು ನಗ್ತಾ ಇದ್ದಾರೆ ಯಾವುದನ್ನ ಅಂತ. ಆದ್ರೂ ಕೂಡ ಕೊನೆಗೆ ಇದನ್ನೆಲ್ಲ ಬದಿಗಿಟ್ಟು ನನಗೂ ಒಂದು ಕೊಡವನ್ನ ಕೊಡಿ ಅಂತ ಹೇಳಿ ಅವರು ಕೂಡ ಸ್ವತಃ ಒಂದು ಕೊಡವನ್ನ ತೆಗೆದುಕೊಂಡು, ಅಭ್ಯಾಸವಿಲ್ಲ ಆದರೂ ಕೂಡ ಝಳ ಹೆಚ್ಚು ಆದರೆ 10 ಜನ ಒಂದು ರೀತಿಯಲ್ಲಿ ನಡೆಯುವಾಗ ಒಬ್ಬ ಹೀಗೆ ಹಿಂದುಳಿಯುವುದು ಸರಿಯಲ್ಲ ಅಂತ ಹೇಳಿ ಇಲ್ಲಿ ಪೂತಿನ ಅವರು ಕೂಡ ಏನ್ ಮಾಡ್ತಾರೆ, ನಿಜವಾದ ಊರಲ್ಲಿ ಬಹಳಷ್ಟು ಜನ ಕಷ್ಟಪಡ್ತಾ ಇದ್ದಾರೆ, ನಾನು ಈಗ ಈ ರೀತಿ ನನ್ನಲ್ಲೂ ಕೂಡ ಒಂದು ಅಳಿಲು ಸೇವೆ ಅಥವಾ ಸ್ವಲ್ಪ ಶ್ರಮವನ್ನ ವಹಿಸಿದರೆ ಎಲ್ಲ ಒಂದ್ ಕಡೆ ಒಳ್ಳೇದಾದಂತ ಸಂದರ್ಭದಲ್ಲಿ ನನ್ನ ಮನಸ್ಸಿಗೂ ಕೂಡ ಶಾಂತಿ ಸಿಗುತ್ತೆ ಅಂತ ಇಲ್ಲಿ ಅವರು ಕೂಡ ಈ ಕೊಡವನ್ನ ತಮ್ಮ ಹೆಗಲ ಮೇಲೆ ಹೊರುತ್ತಾ ಹೋಗ್ತಾ ಇದ್ದಾರೆ.
ಬೆಟ್ಟದ ಯೋಗ ನರಸಿಂಹನಿಗೆ 1000 ಕುಂಭಾಭಿಷೇಕವನ್ನ ಮಾಡುವಂತಹ ಒಂದು ಪ್ರಸಂಗವನ್ನ ನಾವಿಲ್ಲಿ ಗಮನಿಸ್ತಾ ಇದೀವಿ, ಅಥವಾ ಸಂದರ್ಭವನ್ನ ನಾವಿಲ್ಲಿ ಗಮನಿಸ್ತಾ ಇದೀವಿ. ಹಾಗಾದ್ರೆ ಎಲ್ಲೋ ಒಂದ್ ಕಡೆ ನಾವೇನಾಗ್ತಾ ಇದೀವಪ್ಪ ಅಂತ ನಾವು ಗಮನಿಸೋದಾದ್ರೆ, ಇಡೀ ನಮ್ಮಲ್ಲಿ ಯಾವಾಗಲೂ ಕೂಡ ಒಂದು ಪ್ರತೀತಿ ಇದೆ. ಏನು? ಮಳೆ ಬಾರದೆ ಇದ್ದಂತ ಸಂದರ್ಭದಲ್ಲಿ, ಬರಗಾಲ ಪ್ರಾಪ್ತಿಯಾದಂತಹ ಸಂದರ್ಭದಲ್ಲಿ ನಾವು ದೇವರ ಮೊರೆ ಹೋಗ್ತಕ್ಕಂಥದ್ದು ಇದು ನಮ್ಮ ಪದ್ಧತಿ ಕೂಡ, ಇಂದಿನಿಂದ ಕೂಡ ನಡ್ಕೊಂಡ್ ಬಂದಿರತಕ್ಕಂಥದ್ದು. ಜನಪದರ ಕಾಲದಿಂದಲೂ ಕೂಡ ಈ ಒಂದು ಪದ್ಧತಿ ಇದೆ ಅಂತಕ್ಕಂಥದನ್ನ ಗಮನಿಸ್ಬೋದು. ಹಾಗಾದ್ರೆ ಇಲ್ಲಿ ಯದುಗಿರಿಯಲ್ಲಿ ಮಳೆ ಬಾರದಂತ ಸಂದರ್ಭದಲ್ಲಿ ಈಗ ಏನಾಗ್ತಾ ಇದೆಯಪ್ಪ ಅಂದ್ರೆ, 1000 ಇಲ್ಲಿ ಕುಂಭಾಭಿಷೇಕಗಳು ಇಲ್ಲಿ ನಡೀತಾ ಇದೆ, ಕುಂಭಾಭಿಷೇಕ ನಡೀತಾ ಇದೆ. ಆದ್ರೆ ಯಾವ ರೀತಿ ಏನು ಅನ್ನೋದನ್ನ ನಾವಿಲ್ಲಿ ಗಮನಿಸೋಣ. ಹಾಗಾದ್ರೆ ನಮ್ಮ ಯೋಗ ನರಸಿಂಹ ಸ್ವಾಮಿಯ ಪವಾಡ ಏನಾದ್ರೂ ಯದುಗಿರಿಯ ಮೇಲೆ ಪರಿಣಾಮ ಬೀರುತ್ತಾ, ಅಥವಾ ಆ ಭಗವಂತನ ಪವಾಡ ಇಲ್ಲಿ ಎಲ್ಲ ಒಂದ್ ಕಡೆ ಯಾವ ರೀತಿ ಪರಿಣಾಮ ಬೀರ್ಬೋದು, ಇದನ್ನೆಲ್ಲ ನೋಡೋಣ. ಸರಿ, ಇಷ್ಟೆಲ್ಲ ಆದ್ಮೇಲೆ ಎಲ್ರೂ ಬೆಟ್ಟಕ್ಕೆ ನೀರನ್ನ ಹೊರುವಂತಹ ಕಾಯಕದಲ್ಲಿ ಮಗ್ನರಾಗಿದ್ದಾರೆ. ಸರಿ, ಇಲ್ಲಿ ಒಂದು ವಿಚಾರವನ್ನ ನೋಡ್ಕೋಬಹುದು. ಮಳೆ ನಮ್ಮ ಅಧೀನದಲ್ಲಿಲ್ಲ, ಅದರ ಹಂಗು ನಮಗೆ ಬಹಳ. ಅದರ ಹಂಗು ನಮಗಿದೆ, ಆದ್ರೆ ಮಳೆ ನಮ್ಮ ಅಧೀನದಲ್ಲಿಲ್ಲ ಅಂತಕ್ಕಂಥದ್ದು. ಇನ್ನೊಂದ್ ಕಡೆ ಅದಕ್ಕೆ ತುಸು ನಮಗೂ ಕೂಡ ಅದರ ಹಂಗು ಇಲ್ಲಿ ಒಳಪಡಿಸುವಷ್ಟು ವಿಜ್ಞಾನವು ನಮಗೆ ದೊರೆತಿಲ್ಲ. ಹಾಗಾಗಿ ಪ್ರಪಂಚ ಹೇಗೋ ಹಾಗೆ ಮಳೆ ಮೂಲಭೂತವಾದ ಕಾರಣ. ಮಳೆ ಯಾವಾಗ ಬರುತ್ತೋ ಇಲ್ವೋ, ಆದ್ರೆ ಅದು ವಿಜ್ಞಾನಿಗಳಿಗೂ ಕೂಡ ಗೊತ್ತಿರೋದಿಲ್ಲ ಅಂತಕ್ಕಂಥ ಒಂದು ವಿಚಾರವನ್ನ ಹೇಳ್ತಾ, ಇಲ್ಲಿ ಅವಿದ್ಯೆಯನ್ನ ವಿದ್ಯೆಯಿಂದ ವಶಪಡಿಸಿಕೊಳ್ಳಬಹುದೆಂದು ಕೆಲವರು ಹೇಳುತ್ತಾರೆ. ಆದ್ರೂ ಏನೇ ಇರ್ಲಿ, ಆದ್ರೆ ಈಗ ಬೆಟ್ಟಕ್ಕೆ ನೀರು ಹೊತ್ತು ಸುರಿದು ಬರುತ್ತೇನೆ ಅಂತ ಹೇಳಿ ಅಭಿಷೇಕ ಕಾರ್ಯವನ್ನ ಇಲ್ಲಿ ತಮ್ಮ ಚತುರೋಪಾಯದಿಂದ ಅಲ್ಲಿ ಅಡಗಿರ್ತಕ್ಕಂಥ ಎಲ್ಲಾ ಗುರು ಹಿರಿಯರೆಲ್ಲರೂ ಕೂಡ ಬೆಟ್ಟಕ್ಕೆ, ಇಡೀ ಊರಿನ ಜನ, ಯದುಗಿರಿಯ ಜನ, ಮೇಲುಕೋಟೆಯ ಜನ ಏನ್ ಮಾಡ್ತಾ ಇದ್ದಾರೆ, ನೀರನ್ನ ಹೊರುವಂತಹ ಒಂದು ಕಾರ್ಯದಲ್ಲಿ ಮಗ್ನರಾಗಿದ್ದಾರೆ. ಹಾಗೇನೆ ಇಲ್ಲಿ ಮಂತ್ರಗಳನ್ನ, ಸ್ತೋತ್ರಗಳನ್ನ ಹೇಳ್ತಾ ಸಾಗಿದ್ದಾರೆ. ಹಾಗೇನೆ ಬೆಟ್ಟಕ್ಕೆ ನೀರನ್ನ ಹೊರುವಂತಹ ಒಂದು ಸಂದರ್ಭವನ್ನು ಗಮನಿಸಿದಾಗ ಅಲ್ಲಿ ಯಾವ ರೀತಿ ನಮ್ಮ ಪೂತಿನ ಅವರಿಗೆ ಏನೆಲ್ಲ ಅನುಭವ ಆಗುತ್ತೆ ಅನ್ನೋದನ್ನ ಗಮನಿಸೋದಾದ್ರೆ, ಅಲ್ಲಿ ಅಷ್ಟು ಸುಲಭವಲ್ಲ ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ, ನಿರೂಪಕರು ಹೇಳ್ತಾ ಇದ್ದಾರೆ. ಬೆಟ್ಟಕ್ಕೆ ನೀರು ಹೊರ್ತಕ್ಕಂಥದ್ದು ಅಷ್ಟು ಸುಲಭದ ಮಾತಲ್ಲ. ತಲೆಯ ಮೇಲೆ ಸಿಂಬಿ ಯಾವಾಗ ಸರಿಯಾಗಿ ಕೂರುವುದಿಲ್ಲ, ಹೆಗಲಿನಿಂದ ತಲೆಗೆ, ತಲೆಯಿಂದ ಹೆಗಲಿಗೆ ಕೊಡ ಇಲ್ಲಿ ಹಾರಾಡುತ್ತಿದೆ. ಅಂದ್ರೆ ಇಲ್ಲಿ ಕೈಯನ್ನ ಬದಲಾವಣೆ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ನೀರು ತುಳುಕಿ ಮೈಯೆಲ್ಲ ಹರಿದು ಬೆವರು ಊರುತ್ತಿದೆ, ಆದ್ರೆ ಆ ಬೆವರಿಗೆ ಒಂದ್ ರೀತಿ ತಂಪನ್ನ ನೀಡ್ತಾ ಇದೆ ಅಂತಕ್ಕಂಥದನ್ನ ಗಮನಿಸ್ಬೋದು. ಇಲ್ಲಿ ನಾವು ಈ ಒಂದು ಇಲ್ಲಿ ಕೆಲಸವನ್ನ, ಈ ಒಂದು ಕಾರ್ಯವನ್ನ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಊರಿನ ಒಳಿತಿಗಾಗಿ, ಯಾವುದೋ ಸಮರಾಧನೆಗಲ್ಲ, ಅಥವಾ ಯಾವುದೋ ಅರವಂಟಿಕೆ ಪಾನಕಕ್ಕೂ ಅಲ್ಲ. ಆದ್ರೆ ಇಲ್ಲಿ ಪರಿಚಾರಿಕೆ ಅಥವಾ ನಮ್ಮ ಗೌರವ ಕಡಿಮೆ ಆದ್ರೆ ಆ ಪುಣ್ಯ ನಮಗೆ ಬೇಕಿಲ್ಲ. ಆದ್ರೆ ಇಲ್ಲಿ ಮೇಲೇರಿ ಹೋಗಿ ದೇವರ ಹೆಸರು ಹೇಳಿ ಎಲ್ಲೋ ಒಂದ್ ಕಡೆ ನಾವು ನೀರನ್ನ, ಒಂದ್ ಕಡೆ ನಿರೂಪಕರಿಗೂ ಅನಿಸ್ತಾ ಇದೆ, ನಾವು ದೇವರ ಹೆಸರನ್ನ ಹೇಳಿ ಮೇಲೆ 1000 ಕೊಡಗಳ ನೀರನ್ನ ಸುರಿತಾ ಇದೀವಿ ಅಂದ್ರೆ ಎಲ್ಲ ಒಂದ್ ಕಡೆ ಸುಮ್ಮನೆ ಎಲ್ಲ ಒಂದ್ ಕಡೆ ವ್ಯರ್ಥವಾಗುತ್ತೇನೋ ಅಂತ. ಇಲ್ಲ ಇಲ್ಲ, ನಿಷ್ಪ್ರಯೋಜಕ ಅಂತಕ್ಕಂತ ಒಂದು ವಿನೋದ ನಗು ಬಂದ್ರೂ ಕೂಡ ಇಲ್ಲ. ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ಇದರಿಂದ ನಮ್ಗೆ ಒಳ್ಳೇದಾಗ್ಬೋದು ಅಂತ ಹೇಳಿ ಸುಮಾರು 10 ದಿನಗಳ ಕಾಲ ಅಲ್ಲಿ ನೀರನ್ನ, ಆ ಸಹಸ್ರ ಕುಂಭ ಅಭಿಷೇಕವನ್ನ ಬೆಟ್ಟದ ಯೋಗ ನರಸಿಂಹನಿಗೆ ಮಾಡ್ತಾರೆ ಇಡೀ ಯದುಗಿರಿಯ ಜನ. ಇಷ್ಟೆಲ್ಲ ಆದ್ಮೇಲೆ ಹೇಗೆ ಯದುಗಿರಿಯಲ್ಲಿ ಮಳೆ ಯಾವ ರೀತಿ ಬರ್ಬೋದು, ಅಥವಾ ಹೇಗೆ ಆ ಮಳೆ ಬಂದಂತಹ ಒಂದು ವಿಚಾರಗಳು ಹೇಗೆ, ಎಷ್ಟರ ಮಟ್ಟಿಗೆ ಯಾವ ರೀತಿಯಾದಂತಹ ಮಳೆ ಸುರಿಬೋದು ಅನ್ನುವಂಥದ್ದನ್ನ ಮುಂದಿನ ಭಾಗದಲ್ಲಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಈಗ ನಾವು ಯಾವುದ್ರ ಬಗ್ಗೆ ಚರ್ಚೆಯನ್ನ ಮಾಡಿದೀವಿ, ಅಥವಾ ಇದರಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಏನು ಅಂದ್ರೆ, ಬೆಟ್ಟದ ನರಸಿಂಹನಿಗೆ ಸಹಸ್ರ ಕುಂಭಾಭಿಷೇಕ ಮಾಡಿದರೆ ಮಳೆ ಬರುತ್ತೆ ಎಂಬ ನಂಬಿಕೆ ಹೇಗೆ ಲೇಖನದಲ್ಲಿ ಮೂಡಿ ಬಂದಿದೆ ಅನ್ನುವಂತ ಪ್ರಶ್ನೆ ಬಂದ್ರೆ ನೋಡಿ, ಈ ವಿಚಾರಗಳನ್ನ ನೀವು ಬರಿಬಹುದು. ಹಾಗೇನೆ ಯದುಗಿರಿಯಲ್ಲಿ ಅಥವಾ ಮೇಲುಕೋಟೆಯಲ್ಲಿ ಮಳೆ ಬಾರದೆ ಹಾಹಾಕಾರವೆದ್ದ ಪ್ರಸಂಗ,
ಅಂತ ಕೇಳಿದ್ರೆ ಈ ಒಂದು ಹೇಳಿರ್ತಕ್ಕಂಥ ವಿಚಾರವನ್ನ ಬರೀಬಹುದು ಅಂತಕ್ಕಂಥದ್ದು. ಹಾಗಾಗಿ ನಾವು ಇಲ್ಲಿ ಈಗ ಇಷ್ಟು ವಿಚಾರಗಳನ್ನ ಹಾಗೇನೆ ಇಲ್ಲಿ 10 ದಿನಗಳ ಕಾಲ ಸಹಸ್ರ ಕುಂಭಾಭಿಷೇಕದ ನೀರನ್ನ ಹೊರ್ತಕ್ಕಂಥದ್ದು ಹೇಗೆ ಅಲ್ಲಿ ಕಂಡು ಬಂದಿದೆ ಅಂತಕ್ಕಂಥದ್ದನ್ನ ನಾವು ಹೇಳ್ಬೋದು. ಯಾಕಂದ್ರೆ ಇದಿಷ್ಟೇ ಪ್ರಶ್ನೆಗಳಲ್ಲಿ ಬರ್ತಾ ಹೋಗ್ಬೋದು. ಮುಂದೆ ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಏನು ಅನ್ನೋದನ್ನ ನಾನು ಮುಂದಿನ ಭಾಗದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇವತ್ತಿಗೆ ನಾನು ಭಾಗ 1ರಲ್ಲಿ ಇಷ್ಟು ವಿಚಾರಗಳನ್ನ ತಿಳಿಸಿದ್ದೀನಿ. ಕೊನೆಯದಾಗಿ ಇನ್ನೊಂದು ಮಾತು, ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂತಂದ್ರೆ ಉಪಕಾರಕ್ಕೆ ಪ್ರತ್ಯುಪಕಾರ ಇದ್ರೇನೆ ಮನುಷ್ಯ ಒಂದು ಉನ್ನತ ಹಂತಕ್ಕೆ ಎಲ್ಲೋ ಒಂದ್ ಕಡೆ ಅವನನ್ನ ಕೊಂಡೊಯ್ಯುತ್ತೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ಎಲ್ರಿಗೂ ಶುಭವಾಗ್ಲಿ.